ರಾಜ್ಯ ಸಾರಿಗೆ ನೌಕರರಿಗೆ ಇದು ಬಿಗ್ ಶಾಕಿಂಗ್ ನ್ಯೂಸ್. ಡ್ರೈವರ್ ಹಾಗೂ ನಿರ್ವಾಹಕರ ಪಿಎಫ್ ಹಣವನ್ನ ಅಧಿಕಾರಿಗಳು ನುಂಗಿದ್ರಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ನಿಜಕ್ಕೂ ಕೂಡ ಸಾರಿಗೆ ನೌಕರರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಇದು. ಪಿಎಫ್ ಹಣವನ್ನ ಅಧಿಕಾರಿಗಳು ನುಂಗಿದ್ರಾ ಅನ್ನುವಂತ ಪ್ರಶ್ನೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿ 4 ನಿಗಮದ ನೌಕರರ ಹಣವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. 4 ನಿಗಮದ ನೌಕರರ ಪಿಎಫ್ ಹಣವನ್ನ ಗುಳುಂ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ರೂಲ್ಸ್ ಪ್ರಕಾರ ನೌಕರರ ಪಿಎಫ್ ಹಣ ನಿಗಮಗಳ ಖರ್ಚಿಗೆ ಬಳಕೆ ಆಗಬೇಕು. ಆದ್ರೆ ಇಲ್ಲಿ ಸ್ವಂತ ಖರ್ಚಿಗೆ, ಡೀಸೆಲ್ಗೆ, ನೌಕರರ ವೇತನಕ್ಕೆ ಇದೆಲ್ಲದಕ್ಕೂ ಕೂಡ ಬಳಕೆ ಮಾಡಲಾಗಿದೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು ಅನ್ನುವಂತ ಆರೋಪಗಳು ಕೂಡ ಕೇಳಿ ಬಂದಿದೆ. ಪಿಎಫ್ ಹಣವನ್ನೇ ನುಂಗಿದ್ರ ಹಾಗಾದ್ರೆ ಅಧಿಕಾರಿಗಳ ಜೇಬು ಸೇರಿದೆ ಅನ್ನುವಂತ ಮಾಹಿತಿ ಎಷ್ಟು ಸತ್ಯ, ಇದರ ಸತ್ಯಾಸತ್ಯತೆ ಬಯಲಾಗಬೇಕಾಗಿದೆ. ನೌಕರರ ವೇತನದಲ್ಲಿ 12% ಪಿಎಫ್ ಹಣವನ್ನ ಕಟ್ ಮಾಡಲಾಗುತ್ತೆ. ಅದನ್ನ ನಿಯಮಗಳ ಪ್ರಕಾರ ರೂಲ್ಸ್ ಇರುವಂತದ್ದು ಈ ಪಿಎಫ್ ಹಣ ಏನಿದೆ ಅದನ್ನ ನಿಗಮಗಳ ಖರ್ಚಿಗೆ ಬಳಕೆ ಮಾಡ್ಕೋಬೇಕು ಅನ್ನುವಂಥದ್ದು. ಆದ್ರೆ ಇಲ್ಲಿ ಖರ್ಚಾಗ್ತಾ ಇರೋದು ಯಾವುದಕ್ಕೆ? ಸ್ವಂತ ಖರ್ಚಿಗೆ, ಡೀಸೆಲ್ಗೆ, ನೌಕರರಿಗೆ ವೇತನ ಕೊಡೋದಕ್ಕೆ. ಲಾಸ್ ಅಲ್ಲಿದೆ, ಹೌದು. ಹಾಗಂತ ಈ ಪಿಎಫ್ ಹಣವನ್ನೇ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. 4 ನಿಗಮಗಳ ಪಿಎಫ್ ಹಣ 2792 ಕೋಟಿ ಇದರ ದುರ್ಬಳಕೆ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಶಶಿ, ಗಮನಿಸ್ತಾ ಇದ್ದೀವಿ ಈಗಾಗಲೇ ಸಾರಿಗೆ ನಿಗಮ ಲಾಸ್ ಅಲ್ಲಿದೆ, ನಷ್ಟದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಎಷ್ಟು ಸತ್ಯನೋ, ಅಲ್ಲಿರುವಂತಹ ಪಿಎಫ್ ಹಣ ಅದು ಯಾರಿಗೆ ಬಳಕೆ ಆಗ್ತಾ ಇದೆ, ಯಾರ ಜೇಬ್ ಸೇರ್ತಾ ಇದೆ, ಯಾವ ರೀತಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಶಶಿ. ಅಶ್ವಿನಿ, ಇವರು ಮಾಡಿರುವಂತ ಎಡವಟ್ಟು ಏನಾಗಿದೆ ಅಂತಂದ್ರೆ, ಯಾರ್ದ ದುಡ್ಡು ಎಲ್ಲಮ್ಮನ ಜಾತ್ರೆ ರೀತಿಯಾಗಿ ಕೂಡ ಇವತ್ತು ಸಾರಿಗೆ ನೌಕರರ ಹಣವನ್ನ ಬೇರೆದಾಗಿ ಬಳಕೆಯನ್ನ ಮಾಡ್ಕೊಂಡಿರೋದು ಇವಾಗ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇದು ಕೂಡ ಬೆಳಕಿಗೆ ಬಂದಿರೋದು ಯಾವಾಗ ಅಂತಂದ್ರೆ, ಯಾವಾಗ ಕೆಎಸ್ಆರ್ಟಿಸಿಯ MD ಸರ್ಕಾರದ ಏನು ಸಾರಿಗೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಒಂದು ಸ್ಪಷ್ಟವಾಗಿ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಏನಂತಂದ್ರೆ, ಆ ಸಾರಿಗೆ ನಿಗಮಗಳು ಕಳೆದ ಒಂದು 4 ವರ್ಷಗಳು ಕೂಡ ಸಂಕಷ್ಟದಲ್ಲಿದ್ವು ಕೂಡ. ಅದರಲ್ಲೂ ಕೂಡ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಬಸ್ನಲ್ಲಿ ಕೇವಲ ಒಂದು ಸೀಟ್ನಲ್ಲಿ ಒಬ್ಬರು ಮಾತ್ರ ಕೂರಬೇಕಾಯಿತು, ಬೇರೆ ಪ್ರಯಾಣಿಕ ಕೂಡ ಮಾಡಕ್ಕಾಗ್ತಲ್ಲ. ಕಳೆದ 4 ವರ್ಷಗಳಿಂದ ಕೂಡ ಡೀಸೆಲ್ ಬೆಲೆ ಕೂಡ ಏರಿಕೆ ಆಗ್ತಿತ್ತು. ಹೀಗಾಗಿ ನೌಕರಿಗೆ ವೇತನ ಕೊಡೋದಕ್ಕೂ ಸಾಧ್ಯ ಆಗ್ತಿಲ್ಲ, ನಿಗಮಗಳನ್ನ ಮೇಂಟೈನ್ ಮಾಡೋದಕ್ಕೂ ಸಾಧ್ಯವಾಗಲಿಲ್ಲ. ಹೀಗಾಗಿ ನೌಕರಿಗೆ ನೀಡ್ತಿದ್ದಂತ ಭವಿಷ್ಯ ಹಣವನ್ನ ನಾವು 4 ವರ್ಷದಿಂದ ಕೂಡ ಕಟ್ಟಕ್ಕೆ ಸಾಧ್ಯವಾಗಲಿಲ್ಲ. ಇದರಿಂದಾಗಿ 4 ನಿಗಮಗಳಿಂದಲೂ ಕೂಡ ಸುಮಾರು 2700 ಕೋಟಿ ರೂಪಾಯಿನಷ್ಟು ಹಣವನ್ನ ಏನು ಕಾರ್ಮಿಕರ ನಿಧಿ ಹಣಕ್ಕೆ ಕಟ್ಟಬೇಕಾಗಿದೆ. ಹೀಗಾಗಿ ಡಿಸೆಂಬರ್ 31ರ ಒಳಗೆ ಭವಿಷ್ಯ ನಿಧಿಯನ್ನ ಕಟ್ಟಲೇಬೇಕಾಗಿದೆ. ಹೀಗಾಗಿ ಇದನ್ನ ವಿಶೇಷ ಸೌಲಭ್ಯ ಅಂತ ಪರಿಗಣಿಸಿ ಇಷ್ಟು ಹಣವನ್ನು ಕೂಡ ಸರ್ಕಾರದಿಂದ ಮುಂದುವರಿಕೆ ಮಾಡಿಸಿ ಅಂತ ಬಿಟ್ಟು ಕೆಎಸ್ಆರ್ಟಿಸಿಯ MD ಅವರು ಪತ್ರವನ್ನು ಕೂಡ ಬರೆದಿದ್ದಾರೆ. ಹೀಗಾಗಿ ಎಚ್ಚೆತ್ತುಕೊಂಡಂತಹ ಎಲ್ಲಾ ನೌಕರರು ಕೂಡ ಇದೇ ಏನು ಡಿಸೆಂಬರ್ 9ನೇ ತಾರೀಕು ರಾಜ್ಯಾದ್ಯಂತ ಬಸ್ಗಳನ್ನ ನಿಲ್ಲಿಸಿ ಪ್ರತಿಭಟನೆ ಮಾಡೋದು ಕೂಡ ಈಗಲೂ ಕೂಡ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ 1ನೇ ತಾರೀಕು ಕೂಡ ಮುಷ್ಕರವನ್ನ ಮಾಡಬೇಕಾ ಬೇಡವಾ, ಯಾವ ರೀತಿಯಾಗಿ ಮಾಡ್ಬೇಕಂತ ಹೇಳ್ಬಿಟ್ಟು ಕೂಡ ಅನಂತ್ ಕುಮಾರ್ ಅವರು ಕೂಡ ಒಂದಷ್ಟು ಸಾರಿಗೆ ನೌಕರ ಜೊತೆ ಕೂಡ ಸಭೆಯನ್ನು ಕೂಡ ಕರೆದಿದ್ದಾರೆ. ಒಟ್ಟಿನಲ್ಲಿ ಏನಂತಂದ್ರೆ, ನೌಕರರಿಗೆ ಕೊಡಬೇಕಾದಂತ ಏನು ವೇತನದಲ್ಲಿ ಪ್ರತಿಯೊಬ್ಬ ನೌಕರಲ್ಲೂ ಕೂಡ ಏನು ಕೆಎಸ್ಆರ್ಟಿಸಿ ಆಗಿರ್ಬೋದು, BMTC ಆಗಿರ್ಬೋದು, NWRTC ಆಗಿರ್ಬೋದು, ಅದೇ ರೀತಿ ಕಲ್ಯಾಣ ಕರ್ನಾಟಕ ಸಾರಿಗೆ ಆಗಿರ್ಬೋದು, ಇವೆಲ್ಲ ನಿಗಮಗಳಲ್ಲೂ ಕೂಡ ಸೇರಿ ಸುಮಾರು 1.5 ಲಕ್ಷದಷ್ಟು ಜನ ನೌಕರರಿದ್ದಾರೆ. ಅಷ್ಟು ಜನರನ್ನು ಕೂಡ ಪ್ರತಿಯೊಂದು ವೇತನದಲ್ಲೂ ಕೂಡ ಪ್ರತಿ ತಿಂಗಳು 12% ವೇತನವನ್ನ ಕಡಿತಗೊಳಿಸಿ ನೇರವಾಗಿ ಅವರು ಕಾರ್ಮಿಕರಿಗೆ ಏನಿದ್ದಾರೆ ನೌಕರರು, ಆ ನೌಕರ PF ಅಕೌಂಟ್ಗೆ ದುಡ್ಡನ್ನು ಕೊಟ್ಟಬೇಕಾದಂತ ಕೆಲಸವನ್ನ ಆ ಸಾರಿಗೆ ಇಲಾಖೆ ಮಾಡಬೇಕಾಯ್ತು. ಆದ್ರೆ ಇದ್ಯಾವುದು ಕೂಡ ಮಾಡಿಲ್ಲ. ಕೇವಲ ಏನು ನಿಗಮಗಳ ಅಭಿವೃದ್ಧಿಗಾಗಿ ಮತ್ತೆ ಇನ್ನಿತರ ಕೆಲಸಕ್ಕಾಗಿ ಅವರ ಅನುದಾನವನ್ನ 4 ವರ್ಷದಿಂದ ಕೂಡ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಕೆರಳಿದಂತ ನೌಕರರು ಇಡೀ ಏನು ಬಸ್ಗಳನ್ನ ರಸ್ತೆಗಳಿದೆ ಇಳಿಸದೆ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಸಾರಿಗೆ ಇಲಾಖೆಯ ಸಚಿವರು ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ರಶ್ಮಿನಿ. ಓಕೆ ಶಶಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.